ರಾಮಾಚಾರಿ, ರಾಮಾಚಾರಿ, ಹಲೋ ಅಮ್ಮ, ನಮಸ್ಕಾರ. ನಮಸ್ಕಾರಪ್ಪ. ಅಮ್ಮ ನಮಸ್ಕಾರ. ನಮಸ್ಕಾರ. ಜ್ಞಾಪಕ ಇದೆಯಾ? ನಂಬರ್ ಇದೆಯಮ್ಮ? ಜ್ಞಾಪಕ ಇದೆಯಾ? ನಂಬರ್ ಇದೆ, ಜ್ಞಾಪಕ ಇದೆ. ಓಕೆ, ಹೇಗಿದ್ದೀರಮ್ಮ? ಎಲ್ಲ ಮರೆಯಕ್ ಆಗುತ್ತಪ್ಪ? ಖಂಡಿತ ಇಲ್ಲಮ್ಮ, ಖಂಡಿತ ಇಲ್ಲ. ಹೇಗಿದ್ದೀರಮ್ಮ? ತುಂಬಾ ದಿವಸ ಆಯ್ತು ಮಾತಾಡ್ಸಿ. ಚೆನ್ನಾಗಿದ್ಯಪ್ಪ. ಸಂಕ್ರಾಂತಿ ಹಬ್ಬ ಬರ್ತಿದ್ಯಲ್ಲ, ಈ ಸಂಕ್ರಾಂತಿ ಹಬ್ಬಕ್ಕೆ ಜಗತ್ತಲ್ಲಿರೋ ಎಲ್ಲಾ ಕನ್ನಡಿಗರ ಮನೆಗೆ ಒಂದು ಇಂಟರ್ವ್ಯೂ ಮಾಡಿ, ಅಂದ್ರೆ ನಾನು ಇವಾಗ ಸಿನಿಮಾ ನಂದು ಕಡಿಮೆ ಆದ್ಮೇಲಮ್ಮ ಈ ಯೂಟ್ಯೂಬ್ಗೆ ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಸೊ ಈ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಬೇರೆ. ಸೊ ನಿಮ್ದೊಂದು ಇಂಟರ್ವ್ಯೂ ತಮಿಳಲ್ಲಿದೆ, ತೆಲುಗುನಲ್ಲಿದೆ, ಮಲಯಾಳಂ ಅಲ್ಲಿದೆ, ಬಟ್ ನಮ್ ಕನ್ನಡದಲ್ಲಿಲ್ಲ. ಸೊ ಒಂದು ಇಂಟರ್ವ್ಯೂ ನಿಮ್ದು ಮಾಡೋಣ ಅಂತ ಒಂದು ಆಪರ್ಚುನಿಟಿ ಕೊಟ್ರೆ ಅದಕ್ಕೆ ಫೋನ್ ಮಾಡ್ದೆಮ್ಮ. ಹೇಳಿಪ್ಪ, ಯಾವ ಟೈಮ್ ಅಂತ ಹೇಳಿ, ದಿವಸ ಬರ್ತೀರಿ ಹೇಳಿ. ನೀವ್ ಹೇಳಿ ಟೈಮಿಗೆ ಬರ್ತೀನಮ್ಮ. ಏನಂತಂದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ಒಂದು ಮೈನ್ ರೀಸನ್ ಏನಂತಂದ್ರೆ ಅಮ್ಮ, ಒಂದು ನಿಮ್ಮ ಒಂದು ಕಥೆನ ಜನಗಳಿಗೆ, ನಮ್ಮ ಕನ್ನಡ ಜನತೆಗೆ ತಿಳಿಸ್ಬೇಕು ಅಂತ. ಜೊತೆಗೆ ನಮ್ಮ ಡಿ ಬಾಬು ಸರ್, ನಮ್ಮ ಡೈರೆಕ್ಟರ್ ಸರ್, ಅವರ ಒಂದು ಲೈಫ್ ಸ್ಟೋರಿ ಕೂಡ ನಾವ್ ಎಲ್ಲ ಇವಾಗ ಯೂಟ್ಯೂಬ್ ನಲ್ಲಿ, ಗೂಗಲ್ ನಲ್ಲಿ ಹುಡುಕಿದ್ರು ನಮಗೆ ಅಷ್ಟಾಗಿ ಹೆಚ್ಚಾಗಿ ಮಾಹಿತಿಗಳು ಸಿಗೋದಿಲ್ಲ. ಸೊ ನಿಮ್ಮ ಮೂಲಕ ನಿಮ್ಮ ಒಂದು ಸಿನಿಮಾ ಜೀವನ, ಅವ್ರ ಜೊತೆ ಬಾಬು ಸರ್ ಜೊತೆಗಿರೋ ನಿಮ್ಮ ಒಂದು ಜೀವನ, ಅಂಡ್ ನಮ್ಮ ನಕ್ಷತ್ರ ಕೂಡ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಫೇರ್ ಅಂಡ್ ಲವ್ಲಿ ನಲ್ಲಿ ಒಂದು ಸಾಂಗ್ ಅಲ್ಲಿ. ನೀವು ಕೂಡ ನಮ್ ಜೊತೆಗೆ ಆಕ್ಟ್ ಮಾಡಿದ್ರೆ, ಅಂದ್ರೆ ಈ ಒಂದು ಆಪರ್ಚುನಿಟಿ ಕೊಟ್ರೆ ನಂಗೆ ತುಂಬಾ ಚೆನ್ನಾಗಿರುತ್ತಮ್ಮ. ಒಂದು ಗೌರವ, ಇದು ಒಂದು ಗರ್ವ ನನ್ನ ಚಾನಲ್ಗೆ. ಸೊ ಒಂದು ಅವಕಾಶ ಕೊಟ್ರೆ ಚೆನ್ನಾಗಿರುತ್ತಮ್ಮ. ಹೌದಪ್ಪ, ನಿಮ್ಮ ಅನುಕೂಲನು ನೋಡಿ, ನಿಮ್ಮ ಟೈಮ್ ಹೆಂಗೆ ಅಂತ ಹೇಳಿ, ನಾನು ಅದ್ರ ಪ್ರಕಾರ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಶೋರ್ ಹಬ್ಬಕ್ಕೆ ಟೆಲಿಕಾಸ್ಟ್ ಆಗೋಂಗೆ ಮಾತಾಡ್ಕೋಣ. ಯಾಕಂದ್ರೆ ಸಂಕ್ರಾಂತಿ ಹಬ್ಬ ವಿಲ್ ಬಿ ಆಸ್ಪಿಷಿಯಸ್ ಅಕೇಶನ್ ನಮ್ಗೆ. ಸೊ ಅವತ್ತು ಇಂಟರ್ವ್ಯೂ ಟೆಲಿಕಾಸ್ಟ್ ಆಗೋಣ. ಮೀನ್ ವೈನಲ್ಲಿ ಯಾವಾಗ ಆಗುತ್ತೆ, ಯಾವಾಗ ನಿಮ್ದು ಫ್ರೀ ಟೈಮ್ ನೋಡ್ಕೊಂಡು ವಿಲ್ ಪ್ಲಾನ್. ನಮ್ಮ ಹೀರೋಯಿನ್ ಹೆಂಗಿದ್ದಾರೆ? ನಕ್ಷತ್ರ ಅವ್ರು ಹೇಗಿದಾರಮ್ಮ? ಚೆನ್ನಾಗಿದ್ದಾರೆ. ನೀವು ಬಂದು ನೋಡ್ತಿರಲ್ಲ. ಹೌದೌದು, ನಕ್ಷತ್ರ ಅವರು. ಉಮಾ ಮೇಡಮ್ ಹೇಗಿದಾರಮ್ಮ? ಉಮಾ ಮೇಡಮ್ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಓಕೆ, ನೀವ್ ಹೇಗಿದ್ದೀರಾ? ಯಾಕೆ ನಾನ್ ಫಸ್ಟ್ ನಿಮ್ ಹತ್ರ ಬಂದು ಗಲಾಟೆ ಮಾಡ್ಬೇಕು, ಯಾಕೆಂದ್ರೆ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ ಆಗಿದೆ. ಏನಕ್ಕೆ ಕಡಿಮೆ ಆಗಿದೆ ಅಂತ ಗಲಾಟೆ ಮಾಡ್ಬೇಕು ಎಲ್ಲಾ ಕನ್ನಡಿಗರ ಪರವಾಗಿ. ಅದು ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಒಂಚೂರು ಏರುಪೇರಾಯ್ತು. ಓಕೆ, ಈಗ ಕರೆಕ್ಟ್ ಆಗಿದ್ದೀನಿ, ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ. ಹಂಗಾರೆ ಬರ್ತೀನಿ, ಮನೆ ಹತ್ರ ಬರ್ತೀನಮ್ಮ. ಮನೆ ಹತ್ರ ಬಂದು ಇಂಟರ್ವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ನನಗೆ ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಮನೆಯಲ್ಲಿ ಎಲ್ರಿಗೂ ಕೇಳಿದೆ ಅಂತ ಹೇಳ್ಬಿಡಿ, ನನ್ನ ನಮಸ್ಕಾರಗಳು ತಿಳಿಸ್ಬಿಡಿ. ಖಂಡಿತವಾಗ್ಲೂ ಹೇಳ್ತೀನಿಪ್ಪ. ಥ್ಯಾಂಕ್ ಯು. ಜ್ಞಾಪಕ ಇಟ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಂಬರು ಇದೆ, ಜ್ಞಾಪಕ ಇಟ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ನಾನು ಒಂದು ಹೆಸಿಟೇಷನ್ ಅಲ್ಲೇ ಫೋನ್ ಮಾಡಿದೆ. ಏನಂದ್ರೆ ನಾನು ಡೈರೆಕ್ಟರ್ ಆಗಿ ನಿಮ್ ಜೊತೆ ಕೆಲಸ ಮಾಡಿದ್ದೆ. ಇವಾಗ ಮತ್ತೆ ಒಬ್ಬ ಇಂಟರ್ವ್ಯೂ ಕೇಳೋದಕ್ಕೆ ನಾನು ಹೆಂಗ್ ಫೋನ್ ಮಾಡೋದು ಅನ್ನೋ ಒಂದು ಸಣ್ಣ ಹೆಸಿಟೇಷನ್ ಇತ್ತು. ಬಟ್ ಅದನ್ನೆಲ್ಲ ತೆಗೆದು ಬಿಸಾಕೋಂಗ್ ಮಾಡಿದ್ರಿ ನೀವು. ಥ್ಯಾಂಕ್ ಯು. ಜ್ಞಾಪಕ ಇಟ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನ್ಗೆ ನಮ್ಮ ತಾಯಿ ಜೊತೆನೆ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಪಾ. ಅಷ್ಟು ನೆನ್ಸ್ಕೊಂಡಿದ್ರು ನೋಡಿ, ಅದೇ ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ. ನೀವು ಯಾವಾಗ್ಲೂ ನನಗೆ ಹೇಳ್ತಿದ್ರಿ, ನೀವು ಶೂಟಿಂಗ್ ಟೈಮ್ ನಲ್ಲಿ ನಿಮ್ಗೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ಮಗಂತರ ನೀವು ಅಂತ. ಮಗ ಅಂದ್ಮೇಲೆ ಅಮ್ಮನ್ ಮರ್ಯಾದಕ್ಕಾಗತ್ತಾ? ಅದೇ, ಅದು ಕಷ್ಟ ಅಲ್ಲ, ಅದು ಹಂಗೆಲ್ಲ ನೆನ್ಸ್ಕೊಳ್ಳೋದು. ಯಾಕಂದ್ರೆ ಇಷ್ಟು ನಾವು ಕ್ಲೋಸ್ ಆಗಿ ಮಾತಾಡಿದ್ಮೇಲೆ ನೀವ್ ಯಾರು ನಾನ್ ಯಾರು ಅಂತ ಹಂಗೆಲ್ಲ ತಿಳ್ಕೊಂಡ್ರಿ, ಇನ್ನ ಅದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಬರ್ತೀನಮ್ಮ. ನಕ್ಷತ್ರ ಅವ್ರಿಗೂ ಹೇಳಿರಿ, ಬರ್ತೀನಮ್ಮ. ಮನೆಗೆ ಬಂದ್ ಮಾಡ್ದೆ. ಅದೇ ಮನೆ ಅಲ್ಲಮ್ಮ ನಮ್ದು ಬುಬ್ಸ್ ಅಂದ್ರ ಅದೇ ಮನೆ ಅಲ್ಲಮ್ಮ? ಅದೇ ಸೇಮ್ ಮನೆನೆ. ಎಸ್ ಮಾ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್ ಮಾ. ನಮಸ್ತೆ ಮಾ. ನಮಸ್ತೆ ಮಾ. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ.